ಗಿರೀಶ್ ಹತ್ತಿರ ಬಂದೇ ಬಿಡ್ತು ಚುನಾವಣೆ ನಾಮಪತ್ರ ಸಲ್ಲಿಕೆ ಆರಂಭ ಆಗಿದೆ. ಹೀಗಿದ್ದು ಇನ್ನೂ ಕ್ಯಾಂಡಿಡೇಟ್ಗಳನ್ನ ಹುಡುಕ್ತಾ ಇದ್ದಾರಾ? ಏನ್ ಸಮಸ್ಯೆ, ಎಲ್ಲೆಲ್ಲಿ ಸಮಸ್ಯೆ? ವೀಣಾ, ಖಂಡಿತ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕರ್ನಾಟಕದಲ್ಲಿ ಕೆಲ ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿ ಸಿಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಒಂದು ರೀತಿಯ ಪೂರಕ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ ಪರವಾಗಿ ಸ್ಪರ್ಧೆ ಮಾಡುವಂಥ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ ಕೈಗೆ ಇಲ್ಲ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಒಬ್ಬ ಪ್ರಬಲವಾದಂಥ ಅಭ್ಯರ್ಥಿ ಇಲ್ಲ. ರಾಜೀವ್ ಗೌಡ ಅಥವಾ ಗುರಪ್ಪ ನಾಯ್ಡು ಅವರ ಹೆಸರನ್ನು KPCC ರೆಕಮೆಂಡೇಷನ್ ಮಾಡಿದೆ. ಇವರು ಯಾರು ಕೂಡ ಶಾಸಕರಾಗಿಯೂ ಕೂಡ ಆಯ್ಕೆ ಆದಂಥವರಲ್ಲ. ಹೀಗಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಎದುರು ಕಾಣ್ತಾ ಇರುವಂಥದ್ದು. ಇನ್ನು ಮೈಸೂರಿನಲ್ಲೂ ಕೂಡ ಕಾಂಗ್ರೆಸ್ಗೆ ವಿಜಯಶಂಕರ್ ಅವರು ಇದ್ದರೂ ಕೂಡ ಅಲ್ಲಿ ಒಬ್ಬ ಒಕ್ಕಲಿಗ ಸಮುದಾಯದ ಒಬ್ಬ ಅಭ್ಯರ್ಥಿಯನ್ನು ಹುಡುಕ್ತಾ ಇದೆ ಕಾಂಗ್ರೆಸ್. ಅಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನು ನಿಲ್ಲಿಸಿದರೆ ಗೆಲ್ಲಬಹುದು ಅನ್ನೋವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ದಾಗಿರುವಂಥದ್ದು. ಆದರೆ ಅಲ್ಲೂ ಕೂಡ ಒಬ್ಬ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ. ಸುಮಾರು 4ರಿಂದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಎದುರು ಕಾಣ್ತಾ ಇರುವಂಥದ್ದು. ಇನ್ನು JDSಗೂ ಕೂಡ ಅಭ್ಯರ್ಥಿಗಳ ಕೊರತೆ ಇದೆ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ JDSಗೆ ಯಾವುದೇ ಆದಂಥ ಪ್ರಬಲ ಅಭ್ಯರ್ಥಿ ಸಿಗ್ತಾ ಇಲ್ಲ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕೂಡ JDSಗೆ ಅಭ್ಯರ್ಥಿ ಇಲ್ಲ. ಸೊ ದೋಸ್ತಿಗಳ ನಡುವೆ ಅಭ್ಯರ್ಥಿಗಳ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂಥದ್ದು. ವೀಣಾ, ಎಸ್ ಗಿರೀಶ್, ನಿಜಕ್ಕೂ ಬಹಳ ಅಚ್ಚರಿ ಆಗುತ್ತೆ. ಯಾಕಂದ್ರೆ ದೋಸ್ತಿ ಇರುವಂಥದ್ದು, ಹಾಗಾಗಿ ಪ್ರಮುಖವಾಗಿ ಪೈಪೋಟಿ ಇರಬೇಕಾಗಿತ್ತು. ಯಾರನ್ನ ನಿಲ್ಲಿಸುವಂಥದ್ದು, ಒಮ್ಮೆ JDSಗೆ ಬಂದ್ರೆ ಒಮ್ಮೆ ಕಾಂಗ್ರೆಸ್ಗೆ ಸಿಕ್ಕರೆ ಆ ಕ್ಷೇತ್ರ ಅಂತ. ಈಗ ಕ್ಷೇತ್ರವಾರು ಏನೋ ವಿಂಗಡಣೆ ಆಗಿದೆ. ಹಾಗಿದ್ದು ಕೂಡ ಅಭ್ಯರ್ಥಿಗಳ ಕೊರತೆ ಈ ಬಾರಿ ಕಾಡ್ತಾ ಇರೋದು ಅಂತಂದ್ರೆ ಪ್ರತಿ ಸಲವೂ ಕೂಡ ಇಂತಹ ಸಮಸ್ಯೆ ಇರಲಿಲ್ಲ ಅಲ್ವಾ? ಈ ಸಲವೇ ಬಂದಂತಹ ಬಹಳ ದೊಡ್ಡ ಸಮಸ್ಯೆನಾ ಇದು ಅಂತ? ವೀಣಾ, ಇಲ್ಲ. ಅಂದರೆ ಬೆಳಗಾವಿ ಈ ಥರದ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿದ್ದರು ಕಾಂಗ್ರೆಸ್ಗೆ. ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಇತ್ತು. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಇರಲಿಲ್ಲ. ಬೆಂಗಳೂರು ದಕ್ಷಿಣದಲ್ಲಿ ಕಳೆದ ಬಾರಿ ನಂದನ್ ನೀಲೇಕಣಿಯವರು ಸ್ಪರ್ಧೆ ಮಾಡಿದರು. ಆದರೆ ಈ ಬಾರಿ ಅಲ್ಲಿ ನಂದನ್ ನೀಲೇಕಣಿಯವರು ಸ್ಪರ್ಧೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಕಾಡ್ತಾ ಇರುವಂಥದ್ದು. ಪ್ರಿಯಾಕೃಷ್ಣ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಪ್ರಿಯಾಕೃಷ್ಣ ಅವರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿಯವರು ಕೂಡ ಸ್ಪರ್ಧೆಯಿಂದ ಹಿಂಸರಿದಿರುವಂಥದ್ದು. ಸೊ ಬೆಂಗಳೂರು ದಕ್ಷಿಣದಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಕಾಂಗ್ರೆಸ್ಗೆ. ಈ ರೀತಿ 5-6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಗಿದೆ. ಅಲ್ಲಿ ಆ ಕ್ಷೇತ್ರಗಳಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ನ ಬೆಳೆಸುವಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ವಿಫಲ ಆಯ್ತೇನೋ ಅನ್ನೋವಂಥ ಒಂದಿಷ್ಟು ಅಭಿಪ್ರಾಯಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು JDSಗೆ ಈ ಮೊದಲಿಂದನೂ ಕೂಡ ಕರಾವಳಿ ಭಾಗದಲ್ಲಿ ಯಾವುದೇ ಕ್ಯಾಂಡಿಡೇಟ್ ಇರಲಿಲ್ಲ. ಅದೀಗ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಚಿಕ್ಕಮಗಳೂರನ್ನ ತೆಗೆದುಕೊಂಡಿದೆ. ಅಲ್ಲಿ ಅವರಿಗೆ ಅಭ್ಯರ್ಥಿಗಳ ಬಹಳ ದೊಡ್ಡ ಸಮಸ್ಯೆ ಕಾಡ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗೆ.